ಸೀತಾ, ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುವೆನು. ಮಾಯಾ ಮೃಗವನೇನಿದ ನೋಡಿ ಬಯಸುವುದೇಕೆ ಇದ ಮಾಯಾ ಮೃಗವನೇನಿದ ಎಂಬುದೇಕೆ ಇದ ಮಾಯಾ ಮೃಗವನೇನಿದ ಇದ ದಾನವ ಮಾಯೇ ಸೀತಾ ಸೀತಾ ಜಾನಕಿ ಸೀತಾ ಮಾಯೇ ಪ್ರೇಮಾಜಾಯೇ ದಾನವ ಮಾಯೇ ಪ್ರೇಮಾಜಾಯೇ ದಾನವ ಮಾಯೇ ಪ್ರೇಮಾಜಾಯೇ ನಿಜವನ ರಹುವೆ ನಿಜವನ ರಹುವೆ ತಿಳಿಯೈದ ನಿಜವನು ಹರುವೆ ತಿಳಿಯೈದ ನಿಜವನ ರಹುವೆ ತಿಳಿಯೈದ ಮಾಯಾ ಮೃಗವನೇನಿದ
ನೋಡಿ ಬಯಸುವುದೇಕೆ ಇದ ಮಾಯಾ ಮೃಗವನೀನಿದ ಮೃಗವನೀನಿದ ಮೃಗವನೀನಿದ. ಸೀತಾ, ಈ ಮೃಗವನ್ನು ನೋಡುತ್ತಿದ್ದರೆ ಮಾಯಾ ಮೃಗದಂತೆ ತೋರುತ್ತಿರುವುದು. ಆದ್ದರಿಂದ ನೀನು ಮಾತ್ರ ಇದನ್ನು ಬಯಸಬೇಡ. ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲಿಯೇ ಲೀನವಾಗಿರುವುದು. ದಯಮಾಡಿ ಆ ಮೃಗವನ್ನು ಹಿಡಿದುಕೊಡಿ. ಸೀತಾ, ನಿನಗೆ ಬೇಕಾದರೆ ಆ ಚಂದ್ರಮನಲ್ಲಿರುವ ಹೇಮ ಸಾರಂಗವನ್ನಾದರೂ ತಂದುಕೊಡುವೆನು. ಈ ಮೃಗವನ್ನು ಮಾತ್ರ ಬಯಸಬೇಡ. ಸಮೀಪದಲ್ಲಿರುವ ಈ ಮೃಗವನ್ನೇ ಹಿಡಿದುಕೊಡಲಾಗದ ನೀವು ಇನ್ನು ಚಂದ್ರಲೋಕದಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರಾ? ಪ್ರಾಣೇಶ್ವರ, ಸೀತಾ, ನೀವು ಆ ಮೃಗವನ್ನು ಹಿಡಿದುಕೊಡೆಯುವುದೇ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಫಲಹಾರಾದಿಗಳನ್ನು ಸ್ವೀಕರಿಸುವುದಿಲ್ಲ. ಸ್ತ್ರೀಯರು ಹಿಡಿದ ಹಠವನ್ನು ಬಿಡುವುದಿಲ್ಲ. ಇರಲಿ ಲಕ್ಷ್ಮಣ. ಅಣ್ಣ, ನೀವು ಈ ಮೃಗವನ್ನು ಬಯಸಿರುವಳು. ನಾನು ಹೋಗಿ ಆ ಮೃಗವನ್ನು ಹಿಡಿದುಕೊಂಡು ನೀನು ಪರ್ಣಶಾಲೆಯಲ್ಲಿ ಬಹಳ ಎಚ್ಚರಿಕೆಯಿಂದಿರು. ಅಣ್ಣ, ಈ ಅಲ್ಪಕಾರಕ್ಕೆ ತಾವು ದಯ ಮಾಡಿಸಬೇಕೆ? ಅಪ್ಪಣೆ ಆದರೆ ನಾನೇ ಹೋಗಿ ಮೃಗವನ್ನು ಹಿಡಿದುಕೊಂಡು ಬರುವೆನು. ಬೇಡ ಲಕ್ಷ್ಮಣ, ಸತಿಯ ಆಸೆಯನ್ನು ಪೂರೈಸುವುದು ಪತಿಯ ಕರ್ತವ್ಯವಲ್ಲವೇ? ಆದ್ದರಿಂದ ನಾನೇ ಹೋಗಿ ಆ ಮೃಗವನ್ನು ಹಿಡಿದುಕೊಂಡು ಬರುವೆನು. ನೀನು ಮಾತ್ರ ಪರ್ಣಶಾಲೆ ಹತ್ತಿರ ಬಹಳ ಎಚ್ಚರಿಕೆಯಿಂದಿರು. ಆಗಬಹುದು ಅಣ್ಣ. ಎಲ್ಲಿಗೆ ಹೋಗುವೆ ಉಲ್ಲ ಮೃಗವೇ ನೀ, ಎಲ್ಲಿಗೆ ಹೋಗುವೆ ಉಲ್ಲ ಮೃಗವೇ ನೀ, ಅಲ್ಲಿಯ ನಿರ್ಣಯ ಸೊಲ್ಲ ನಡಗಿದೆ, ಅಲ್ಲಿಯ ನಿರ್ಣಯ ಸೊಲ್ಲ ನಡಗಿದೆ. ಎಲ್ಲಿಗೆ ಹೋಗುವೆ ಉಲ್ಲ ಮೃಗವೇ ನೀ, ಎಲ್ಲಿಗೆ ಹೋಗುವೆ? ಲಕ್ಷ್ಮಣ, ಲಕ್ಷ್ಮಣ, ಅಮ್ಮ, ಕೇಳಿದೆಯಾ ನಿನ್ನಣ್ಣನ ಆರ್ತ ಧ್ವನಿಯನ್ನು? ಹೋಗು, ಬೇಗ ಹೋಗಿ ನಿನ್ನಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ರಾಮಚಂದ್ರನಿಗೆ ಅಪಜಯವೆಂದರೇನು? ಯಾರೋ ರಾಕ್ಷಸರು ನಮ್ಮನ್ನು ಮೋಸಪಡಿಸಲು ಈ ರೀತಿ ಮಾಡುವರು. ತಾವು ಭಯಪಡಬೇಡಿ. ಇಲ್ಲ ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಧ್ವನಿ ಹೊರತು ಅನ್ಯತಾ ಅಲ್ಲ. ಹೋಗು, ಬೇಗ ಹೋಗಿ ನಿನ್ನಣ್ಣನ ಕುಶಲವನ್ನು ನೋಡು. ಅಮ್ಮ, ತಮ್ಮೋರ್ವರಲ್ಲಿ ಬಿಟ್ಟು ಹೋದರೆ ಖಂಡಿತ ರಾಕ್ಷಸರಿಂದ ತೊಂದರೆ ಸಂಭವಿಸೋದು. ಇದೊಂದು ವಿಷಯದಲ್ಲಿ ನನ್ನನ್ನು ಮನ್ನಿಸು ತಾಯಿ. ಇದೇನು ಲಕ್ಷ್ಮಣ, ಹೋಗಲಾರ್ಯ, ನೀನು ಹೋಗಲಾರ್ಯ. ಕಡೆಗೂ ದಾಯಾದಿ ಮಾತ್ಸರ್ಯವೇನೆಂಬುದನ್ನು ಸಾಧಿಸಿ ಬಿಟ್ಟೆಯಲ್ಲ. ನೀನು ಇಂತಹ ಸಮಯವನ್ನೇ ಕಾದಿದ್ದೆ ಎಂದು ನಾನು ಭಾವಿಸಿರಲಿಲ್ಲ. ಓಹೋ, ನನಗೀಗ ಅರ್ಥವಾಯಿತು. ನಿನ್ನಣ್ಣನು ಕೇಡಿಗಾಹತಿ ಆದರೆ ನಿನ್ನತಿಗೆಯು ಸುಲಭವಾಗಿ ನಿನಗೆ ದೊರಕುಳೆಂಬ ದುರಾಲೋಚನೆಯಿಂದ ಇಲ್ಲಿ ನಿಂತಿರುವೆಯಾ? ರಾಮಚಂದ್ರ, ರಾಮಚಂದ್ರ, ಉರಿಯೋರ್ ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಕೊರೆಯುತ್ತೆ ಹೋದಮಮ್ಮ. ರಾಮಚಂದ್ರ, ಧರಣಿ ಜಯ ಕಠಿಣ ನುಡಿಗಳಂ ಕೇಳಿ, ಧರಣಿ ಜಯ ಕಠಿಣ ನುಡಿಗಳಂ ಕೇಳಿ ಹರಣವೋಗಲಿಲ್ಲವೇ ಅಕಟ. ರಾಮಚಂದ್ರ, ಅಮ್ಮ, ಎಂತಹ ಕಠೋರವಾದ ಮಾತನಾಡುತ್ತಾಯಿ. ಅಗ್ರಜನ ಜನಕನೆಂದು, ಜನನಿಯ ನೀವೆಂದು, ಅರಣ್ಯವೇ ಪಟ್ಟಣದ ಭಾವಿಸಿ ಬಂದ ನನಗಿಂತಹ ಅಪವಾದವೇ ತಾಯಿ. ಸೂರ್ಯ ಚಂದ್ರಾದಿಗಳಿರ
ಭೂಮಾತೆ ಒಲ ದೇವತೆಗಳೇ, ನನ್ನ ಸತ್ಯಕ್ಕೆ ನೀವೇ ಸಾಕ್ಷಿಗಳಾಗಿರಿ. ಅಮ್ಮ, ಹೋಗುವೆನು ತಾಯಿ. ಆದರೆ ನನ್ನದೊಂದು ಪ್ರಾರ್ಥನೆ ಅಮ್ಮ, ಈ ಸ್ಥಳವು ರಾಕ್ಷಸರಿಂದ ಕೂಡಿರುವುದರಿಂದ ಇಲ್ಲಿ ಸಪ್ತಋಷಿಗಳ ಗೆರೆದು ಬರೆದು ಹೋಗುವೆನು. ತಮಗೆಷ್ಟೇ ಕಷ್ಟ ಬಂದರೂ ಆ ಗೆರೆಗಳನ್ನು ದಾಟಿ ಹೊರಗೆ ಬಾರಕೂಡದು. ಹಾಗೆ ಭೂಮಾತೆ, ನಿನ್ನ ಮಗಳ ರಕ್ಷಿಸುವ ಭಾರವು ನಿನ್ನದು. ಅಮ್ಮ, ನಾನಿನ್ನೂ ಹೋಗಿ ಬರುವೆನು. ಚನ್ನಾಚ ಈ ಚಮಗೆ ಚನ್ನಾಚ ಈ ಚಮಗೆ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಮಹಾದೇವ ಢಮ 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 ರೋಗದರ ನಾಂಚಲೋಲ ಶಿವನೇ ಢಮ 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 ರೋಗದರ ನಾಂಚಲೋಲ ಶಿವನೇ ಲೋಕವನ್ಯಾಯವ ಪಾಲಿತ ಕಾಲ ಕಾಲಹರಣ್ಯೇ ಕಾಮೆ ಟಾಟಾ ಪ್ರಭುವೇ ಭವ ಪಾಟನಾಟ ಈ ಸಮಗೆ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಏ ಭವ ಭಯ ಶಂಭೋ ಮಹಾದೇವ ಮಹಾದೇವ ಭವತಿ ವಿಕ್ಷೋಂದಿ ಭವತಿ ವಿಕ್ಷೋಂದೇಹಿ. ಪೂಜ್ಯರಿಗೆ ನಮಸ್ಕರಿಸಿ. ನಿನಗೆ ಮಂಗಳವಾಗಲಿ. ಭದ್ರೆ, ನಾನಾದರೂ ಬಹಳ ದೂರದಿಂದ ಬಳಲಿ ಬಂದಿರುವೆನು. ಹಸುವಿನ ತಾಪದಿಂದ ಕಂಗೊಳಿಸಿ ಸಾಧ್ಯ. ಏನಾದರೂ ಆಹಾರವಿದ್ದರೆ ನೀಡು ಭದ್ರೆ. ಪೂಜ್ಯರೇ, ನನ್ನ ಮೈದನನಾದ ಲಕ್ಷ್ಮಣನು ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಇಲ್ಲಿಯೇ ಹೋಗಿರುವರು. ಅವರು ಬರುವ ತನಕ ಇಲ್ಲಿಯೇ ವಿಶ್ರಾಂತಿಯನ್ನು ಪಡೆಯಿರಿ. ಅವರು ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸಬೇಕು. ಸಾಧ್ಯವಿಲ್ಲ. ಹಸಿವು ತೃಷಗಳಾದರೂ ಬಹಳವಾಗಿ ಬಾಧಿಸುತ್ತಿರುವು. ಕಣ್ಣುರಿಗಳು ತಿರುಗುತ್ತಿರುವವು, ಕೈಕಾಲುಗಳು ಕಂಪಿಸುತ್ತಿರುವವು. ಆದಷ್ಟು ಬೇಗನೆ ನನಗೆ ಭಿಕ್ಷೆಯನ್ನು ನೀಡಿದ್ದೆ. ಆದರೆ ಸೀತಾ ಸೀತಾ ಸೀತಾ, ನಿನ್ನಂತಹ ರೂಪವತಿ, ನಿನ್ನ ರೂಪ ಲಾವಣ್ಯವನ್ನು ನೋಡಿ ತಾನೆ ಈ ನಿನ್ನ ರೂಪಕ್ಕೆ ಬೆರಗಾದ ನಾನು ಜನಕರಾಗ ಎತ್ತರ ಓದಿ ಮುಗ್ಗರಿಸಿದಾಗ ಉಪ್ಪರಿಗೆ ಮೇತು ಕರತಾಳ ಮಾಡಿ ಆ ತುಂಬಿದ ಸಭೆ ನನಗಾದ ಅನುಮಾನ ಎಂದು ನನ್ನ ತಂಗಿ ಶೂರ್ಪಣಖೆಗೆ ಕಿವಿ ಮೂಗುಗಳನ್ನು ಕುಡಿದಿರುವುದನ್ನು ನೋಡಿದರೆ ನನ್ನ ರಕ್ತವು ನಿನ್ನನ್ನು ಹಾಕೊಂಡು ಹೋಗಿ ಶೋಕದ ಆಶ್ವಾಸವನ್ನು ನಿಲ್ಲಿಸಿ ನನ್ನ ಬಹುದಿನಗಳ ಬಯಕೆ ಪೂಜ್ಯರೇ, ಇದು ಸ್ವೀಕರಿಸಿ. ಸಾಧ್ಯವಿಲ್ಲ ಪೂಜ್ಯರೇ, ನನ್ನ ಮೈದನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಗಳನ್ನು ಬರೆದಿರುವರು. ಇವುಗಳನ್ನು ನಾನು ದಾಟಿಲ್ಲ. ಏನು, ನನ್ನಂತ ಎರಿವರಿಗೆ ಸಪ್ತಋಷಿಗಳ ಆಜ್ಞೆ? ಭದ್ರೆ, ನೀನು ಬಳಿಗೆ ಬಂದು ಭಿಕ್ಷೆಯನ್ನು ನೀಡಿದರೆ ಸರಿ. ಇಲ್ಲವಾದರೆ ಈ ಹಸುವಿನ ತಾಪದಿಂದ ನಾನೇನಾದರೂ ಒಂದು ವೇಳೆ ಮೃತ್ಯನ್ನು ಪಟ್ಟಿದ್ದೆ ಆದರೆ ನಿನಗೆ ದತ್ತಾತ್ರೇಯ ದೋಷವು ಬರುವುದು. ನೀನಾಗಿ ಬಂದು ನೀಡುವೆಯೋ ಅಥವಾ ಹಸಿದು ಬಂದವರನ್ನು ಸತ್ಕರಿಸಬೇಕಾದದ್ದು ಇದು
ಸ್ವೀಕರಿಸಿ. ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಇದನೋಡು ಪೌಲುಷ್ಯ ವಂಶಕರ ಚಂಚಲನ ದೇವೇಂದ್ರನ ನೋಡ ಸಮಸ್ತ ನಿರ್ಜರ ಮನೋತ್ಸಾಹವಂಗನ ಮನ್ಮತಾಂಗನ ನೋಡ ದಶಚ್ಚ ವಿಶಂಬರಿಕ ಚಂಡನ ದಶಚ್ಚ ವಿಶಂಬರಿಕ ಚಂಡನ ಸುಪ್ರಚಂಡನ ರಾವಣೇಂದ್ರನ ರಾವಣ ಸಾರ್ವಭೌಮನ ನೋಡೋ ಆ ರಾಮಚಂದ್ರ, ನಿನ್ನ ಮಾತನ್ನು ಕೇಳದೆ ನಾನೆಂತಹ ವಿಪತ್ತಿಗೆ ಗುರಿಯಾದೆನು. ಮೈದನನಾದ ಲಕ್ಷ್ಮಣನೇ, ದಶರಥ ಚಕ್ರವರ್ತಿಗಳೇ, ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ರಕ್ಷಿಸಬಾರದೆ, ನನ್ನನ್ನು ರಕ್ಷಿಸಬಾರದೆ. ಜಾನಕಿ, ಇನ್ನು ಈ ರಾವಣ ನಿನ್ನನ್ನು ಕಾಪಾಡುವನು ನಾನೇ. ಬರುವೆಯೋ ಬಲ ಅವರ ಮೊಡನೆಯ ನೋಯಿಸುವೆನು ಮೂಡ ಯಾರದು ಸೂರರ ಬಿಡನೆನ್ನೋರಿಯೋ ಯಾರದು ಸೂರರ ಬಿಡನೆನ್ನೋರಿಯೋ ತಡೆ ತಡೆ ಯೋಗವೊಂದೈವನು ಮೂಡ ಯಾರು ದಶರಥ ಚಕ್ರವರ್ತಿಯ ನಾಮಸ್ಮರಣೆಯನ್ನು ಮಾಡುತ್ತಿರುವರು? ಯಾರು? ಎಲ್ಲವೋ ನೀನು ಯಾರು? ಹೀಗೆ ಯಾರು? ದುರ್ವನ ಕೆಳ್ಳಂಕೋ ಪರೋದಿ ಪರಾಮಣೇಶ್ವರ ದಯ ಅರಿಯ ಪರಿಯರುಳೆ ಏತಕ್ಯ ಗಣ ಗಣ ಪರಮನವೇ ಎಲ್ಲವೋ ಲಂಕಾಧಿಪತಿ ರಾವಣೇಶ್ವರನು ನಾನು. ಈಕೆಯು ನನ್ನ ಧರ್ಮಪತ್ನಿ. ಈ ಮಾತುಗಳನ್ನು ಆಡಲು ನಿನಗೆ ನಾಚಿಕೆ ಆಗುವುದಿಲ್ಲ? ಅಯ್ಯ, ನಾನು ದಶರಥ ಚಕ್ರವರ್ತಿಗಳ ಸೊಸೆ, ಶ್ರೀರಾಮಚಂದ್ರನ ಧರ್ಮಪತ್ನಿ. ನನ್ನ ಪತಿಯು ಇಲ್ಲದಿರುವ ಸಮಯದಲ್ಲಿ ಈ ನೀಚನು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ದಯಮಾಡಿ ಇದನಿಂದ ನನ್ನನ್ನು ರಕ್ಷಿಸು. ಎಲ್ಲವೋ ಮಹಾಪತ್ರಿಯತೆಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವುದು ನಿನ್ನ ವಂಶ ನಾಶಕ್ಕೆಂದು ತಿಳಿ. ಯಲಾ ಮುದಿಹದ್ದೆ, ಅರಣ್ಯದಲ್ಲಿ ಸತ್ತು ಬಿದ್ದಿರುವ ಜಲಚರಗಳನ್ನು ತಿಂದು ಜೀವಿಸುವ ನಿನಗೆ ನಮ್ಮಂತಹವರ ವೀರರ ಗುಣವೇತಕ್ಕೆ ದಾರಿಯನ್ನು ಬಿಡು. ಇಲ್ಲವಾದರೆ ನಿನ್ನನ್ನು ತುಂಡರಿಸಿ ವನಪಕ್ಷಿಗಳಿಗೆ ಬಲಿ ಕೊಡುವೆನೋ. ಎಲ್ಲವೋ ಪರನಾರಿಚ್ಚಾರ, ಈ ಜಟಾಯುವ ಜಯಿಸುವ ಶಕ್ತಿಯ ನಿನಗಿದೇನೋ? ಓಹೋ, ಜಟಾಯು ಇವನು ಮಹಾಪರಾಕ್ರಮಿ ಎಂದು ಭಾವಿಸಿದ್ದೆನು. ಈತನೊಡನೆ ಕಾಲಹರಣ ಮಾಡಿದರೆ ಅನರ್ಥವಾಗುವುದು. ಈತನನ್ನು ಮೋಸದಿಂದ ಜಯಿಸಿ ಮುಂದಕ್ಕೆ ಹೋಗಬೇಕು. ಎಲ್ಲವೋ ಪಕ್ಷಿರಾಜನೇ, ನಾವೀರರು ಸಮಾನ ಬಲಶಾಲಿಗಳಾದ್ದರಿಂದ ನಮ್ಮ ಪ್ರಾಣದ ನೆಲೆಯನ್ನು ಹೊರಿತು ಯುದ್ಧವನ್ನು ಮಾಡೋಣ. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ಹೇಳೋ? ಅದಲ್ಲ, ನಿನ್ನ ಪ್ರಾಣದ ನೆಲೆಯಲ್ಲಿರೋದು ಹೇಳು. ನನ್ನ ಪ್ರಾಣದ ನೆಲೆಯು ನನ್ನ ಎಡಗಾಲಿನ ಮುಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು ಹೇಳೋ? ನನ್ನ ಪ್ರಾಣದ ನೆಲೆಯು ನನ್ನ ಈ 2 ರೆಕ್ಕೆಗಳಲ್ಲಿರುವುದು. ಸಿದ್ಧನಾಗೋ ಯುದ್ಧಕ್ಕೆ. ಸಿದ್ಧನಾಗು. ಪ್ರಹಾರವನ್ನು. ಅಯ್ಯೋ ರಾಮಚಂದ್ರ, ನನ್ನನ್ನು ರಕ್ಷಿಸಲು ಬಂದ ಪಕ್ಷಿರಾಜನೇ, ನಿನಗೆ ಎಂತಹ ದುಸ್ಥಿತಿ ಉಂಟಾಯಿತು? ಈ ವಿಚಾರವನ್ನು ನಾನು ಸ್ವಾಮಿಗೆ ತಿಳಿಸುವ ಬಗೆಯಾದರೂ ಹೇಗೆ? ಈ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ತನಕ ಜೀವದಿಂದಿದ್ದು ಆತನಿಂದಲೇ ಸದ್ಗತಿಯನ್ನು ಹೊಂದು, ಆತನಿಂದಲೇ ಸದ್ಗತಿಯನ್ನು ಹೊಂದು. ರಾಮಚಂದ್ರ, ಜೋನಕೆ ನೋಡಿದೆಯಾ ನನ್ನ ಪರಾಕ್ರಮವನ್ನು? ಓ ನಡೆ, ಓ ಪಾರ್ಶ್ವದಲ್ಲಿ ಪುಷ್ಪಕ ವಿಮಾನವಿರುವುದು
ಅದರಲ್ಲಿ ಕುಳಿತು ಲಂಕೆಗೆ ಪ್ರಯಾಣ ಮಾಡೋಣ. ರಾಮಚಂದ್ರ, ರಾಮಚಂದ್ರ! ನಾನು ಹೊಡೆದ ಬಾಣದಿಂದ ಮೃತ್ಯು ಹೊಂದಿದ ಮಾಯಾಮೃಗವು ಹಾ ಸೀತಾ ಹೋ ಲಕ್ಷ್ಮಣ ಎಂಬುದಾಗಿ ಕೂಗುತ್ತಾ ರಾಕ್ಷಸರ ರೂಪಿನಿಂದ ಪ್ರಾಣವನ್ನು ಬಿಟ್ಟಿತ್ತಲ್ಲ. ಈ ಶಬ್ದವೇನಾದರೂ ಸೀತಾ ಲಕ್ಷ್ಮಣರಿಗೆ ಕೇಳಿಸಿ ಏನು ಅನಾಹುತವಾಗುವುದು ಕಾಣಿನಲ್ಲ. ಇದು ಏನು? ನಾನು ಭಾವಿಸಿದ ಹಾಗೆ ಲಕ್ಷ್ಮಣನು ಇತ್ತಲೇ ಬರುತ್ತಿರವನಲ್ಲ. ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ಅಣ್ಣ, ಜಾನಕಿಯೊಬ್ಬಳನ್ನೇ ಬಿಟ್ಟು ಬಂದೆಯಾ? ಅಣ್ಣ, ಮಾತೆಯವರು ತಮ್ಮ ಅರ್ಥವನ್ನು ಕೇಳಿ ಬರಲು ಮಾತೆಯು ನನ್ನನ್ನು ಇಲ್ಲಿಗೆ ಕಳಿಸಿದರು. ಲಕ್ಷ್ಮಣ, ದೇವಿಯೊಬ್ಬಳನ್ನು ಬಿಟ್ಟು ಬರಬೇಡ ಎಂಬುದಾಗಿ ಹೇಳಿರಲಿಲ್ಲವೇ? ಅಣ್ಣ, ಮಾತೆಯವರು ಕರ್ಣ ಕಠೋರವಾದ ಮಾತುಗಳನ್ನು ಆಡದರಿಂದ ನಾನು ಇಲ್ಲಿಗೆ ಬರಬೇಕಾಯಿತು. ನನ್ನ ಅಪರಾಧವನ್ನು ಮನ್ನಿಸುವಣ್ಣ. ಲಕ್ಷ್ಮಣ, ನಡೆ, ಜಾಗ್ರತೆಯಾಗಿ ಹೋಗಿ, ಜಾಗ್ರತೆಯಾಗಿ ಹೋಗೋಣ, ನಡೆ. ಹಾಗೆ ಆಗಲಿ ಅಣ್ಣ, ನಡ್ರಿ ಬೇಡ. ಜಾನಕಿ, ಅಮ್ಮ, ಸೀತಾ, ಅಮ್ಮ, ಸೀತಾ, ಜಾನಕಿ, ಲಕ್ಷ್ಮಣ, ಅಣ್ಣ, ಎಲ್ಲಿಯೂ ಕಾಣುವುದಿಲ್ಲವಲ್ಲ. ಆ ನದಿ ತೀರದಲ್ಲೇನಾದರೂ ಇರುವವನನ್ನು ನೋಡು. ಹಾಗೆ ಆಗಲಿ ಅಣ್ಣ. ಅಮ್ಮ, ಅಮ್ಮ, ಮಾತಾ! ಧರಣಿ ಜಾತೆ ಮಾತೆ ಸೀತೆ ಕಾಣದಾದರೆ ರಾಮ ಕಾಣದಾದರೆ ಅಮ್ಮ, ಮಾತಾ! ಧರಣಿ ಜಾತೆ ಮಾತೆ ಸೀತೆ ಕಾಣದಾದರೆ ರಾಮ ಕಾಣದಾದರೆ ಅಮ್ಮ, ಮಾತಾ! ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನ ರಾಮಚಂದ್ರನು. ಅಮ್ಮ, ಮಾತಾ! ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನ ರಾಮಚಂದ್ರನು. ಧರಣಿ ಜಾತೆ ಮಾತೆ ಸೀತೆ ಕಾಣದಾದರೆ ಮಾತಾ ಕಾಣದಾದರೆ ಅಮ್ಮ, ಮಾತಾ! ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ, 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 ಮಾತಾ! ಕಾಂಚನ ಮೃಗವ ಬಯಸಿದೆ ಏಕೆ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಪೇಳಲಿ ಅಣ್ಣ ರಾಮಗೆ ಏನ ಪೇಳಲಿ ಅಣ್ಣ ರಾಮಗೆ ಇನ್ನೇಗೆ ತೋರಲಿ ಮುಖವಾ ಧರಣಿ ಜಾತೆ
ಪಾದಟೀಕೆ ಕಾಣದಾದರೆ ವಾಮ ಕಾಣದಾದರೆ ಎಲ್ಲ ಹುಡುಕಿದರೂ ಮಾತೆಯ ದರ್ಶನವೇ ದೊರೆಯಲಿಲ್ಲವಣ್ಣ. ಹಾ ಜಾನಕಿ, ಎಷ್ಟೇ ವಿಧವಾಗಿ ಹೇಳಿದರೂ ಕೇಳದೆ ಆ ಮಾಯಾಮೃಗವನ್ನು ಬಯಸಿ ನನ್ನನ್ನು ವಂಚಿಸಿದೆಯಾ ಜಾನಕಿ? ಜಾನಕಿ ಪ್ರಾಣಸಖಿ ಹಗಲೆದೆಯಾ ಕಮಲಮುಖಿ ಆದಿದ ಜಾನಕಿ ಪ್ರಾಣಸಖಿ ಹಗಲೆದೆಯಾ ಕಮಲಮುಖಿ ಪಂಚವಟಿ ತಟ ಪೂರ್ಣರೂಪಿಣಿ ಇದಾವರೋಹಿ ಪಂಚವಟಿ ತಟ ಪೂರ್ಣರೂಪಿಣಿ ಗೋದಾನಂದನ ಅಂತಗಾಮಿನಿ ಪಂಚವಟಿ ತಟ ಪೂರ್ಣರೂಪಿಣಿ ಗೋದಾನಂದನ ಅಂತಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಅಮೃತವಸಿನಿ ಅಯೋಧ್ಯ ಜನಮನ ಅಮೃತವಸಿನಿ ಜಾನಕಿ ಕಾಣತಕ್ಕೆ ಅಗಲಿದೆಯಾ ಕಮಲಮುಖಿ ಹಾ ಜಾನಕಿ ಮನೋಹರೇ ನೀನಿಲ್ಲ ನೀನಿಲ್ಲದೆನ್ನಯ ಬಾಳಿದು ವಿಫಲ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ದಂತು ಜಾರ ಚಿಂತಾ ಸಂಚಿತ ದಂತು ಜಾರ ವಿರಹ ವೇದನೆ ಸಹಿತಲ ಸಧಳ ವಿರಹ ವೇದನೆ ಸಹಿತಲ ಸದಳ ತರುವ ದಹಿಸುವ ನಿರಂತ ಚಿತಾನ ತನುವ ದಹಿಸುವ ನಿರಂತ ಚಿತಾನ ಜಾನಕಿ ಪ್ರಾಣಜಗೆ
ಅಗಲಿದೆಯ ಕಮಲಮುಖಿ ಸೀತಾ 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 ಮನೋಹರಿ ಸೀತಾ ಎಲ್ಲಿರುವೆ? ಯಾವ ರಾಕ್ಷಸರು ನಿನ್ನನ್ನು ಅಪಹರಿಸಿದನು ಅಥವಾ ದುಷ್ಟ ಮೃಗಗಳೇನಾದರೂ ಕೊಂದು ತಿಂದವು? ನಿನ್ನ ನಗಲಿ ನಾನು ಹೇಗೆ ಜೀವಿಸಲಿ ಲಕ್ಷ್ಮಣ? ಅಣ್ಣ, ಪತ್ನಿಯನ್ನು ಕಳೆದುಕೊಂಡ ದುಃಖಕ್ಕಿಂತ ಬೇರೆ ಯಾವ ದುಃಖವೂ ಇಲ್ಲ. ಅದು ಅಲ್ಲಿ ಕಾಣುವ ಪರ್ವತದ ಮೇಲಾದರೂ ಹತ್ತಿ ಉರುಳಿ. ಅಣ್ಣ, ಸಮಾಧಾನ ಮಾಡಿಕೊಳ್ಳಿ. ಮಹಾದೇವರು ನಮ್ಮನ್ನು ಹುಡುಕಿಕೊಂಡು ಈ ಮಾರ್ಗವಾಗಿ ಹೊರಬಹುದು. ನಡೀರಿ, ಮುಂದೆ ಹೋಗಿ ನೋಡೋಣ. ರಾಮಚಂದ್ರ. ಲಕ್ಷ್ಮಣ, ಆ ಪಾರ್ಶ್ವದಲ್ಲಿ ಯಾರೋ ರಾಮ ರಾಮ ಎಂದು ರೋಧಿಸುತ್ತಿರುವರು. ಅವರ್ಯಾರೆಂಬುದನ್ನು ನೋಡು. ಆಗಬಹುದು ಅಣ್ಣ. ಅಣ್ಣ, ಯಾವುದೋ ಬೃಹದಾದ ಪಕ್ಷಿಯು ರಕ್ತ ಕಾರುತ್ತಾ ಬಿದ್ದಿರುವುದು. ಇದೇನಾದರೂ ಮಾತಿಗೆ ನುಂಗಿರಬಹುದೇ? ಅಪ್ಪಣೆ ಆದರೆ ಈಗಲೇ ಉದರನ್ನು ಸೀಳಿ ನೋಡುವೆನು. ಲಕ್ಷ್ಮಣ, ದುಡುಕಬೇಡ. ಮೊದಲು ಆತನ್ಯಾರೆಂಬುದನ್ನು ತಿಳಿ. ಆಗಲಿ ಅಣ್ಣ. ಅಯ್ಯ, ನೀನು ಯಾರು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ, ನಾನು ದಶರಥ ಚಕ್ರವರ್ತಿಯಾದ ಸ್ನೇಹಿತನು. ನನ್ನನ್ನು ಜಟಾಯು ಎಂದು ಕರೆಯುವರು. ನೀವು ಯಾರು? ದಯವಿಟ್ಟು ತಿಳಿಸು. ಅಯ್ಯ, ನಾವು ದಶರಥ ಚಕ್ರವರ್ತಿಯ ಮಕ್ಕಳು. ನಮ್ಮನ್ನು ರಾಮಲಕ್ಷ್ಮಣನೆಂದು ಕರೆಯುವರು. ಆದರೆ ನಿನಗೆ ಈ ದುಸ್ಥಿತಿ ಬರಲು ಕಾರಣವೇನು? ನೀಚನಾದ ರಾವಣನು ಮೋಸದಿಂದ ಈ ನನ್ನ 2 ರೆಕ್ಕೆಗಳನ್ನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ, ನಾನು ಯುದ್ಧಕ್ಕೆ ಹೋದಾಗ ನೀಚನಾದ ರಾವಣನು ಮೋಸದಿಂದ ಈ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದನು. ಸೀತಾಮಾತೆಯವರು ಶ್ರೀರಾಮಚಂದ್ರನಿಗೆ ಈ ವಿಷಯವನ್ನು ತಿಳಿಸಿ ಅವರಿಂದ ನೀವು ಸದ್ಗತಿಯನ್ನು ಪಡೆದೆಂದು ಆಶೀರ್ವದಿಸಿ ಹೋದರು. ಅಣ್ಣ, ಅಯ್ಯ ಅಯ್ಯ, ನಿನಗೆ ಶುಭವಾಗಲಿ. ಲಕ್ಷ್ಮಣ, ಈತನು ನಮ್ಮ ತಂದೆಯ ಸ್ನೇಹಿತನೆಂದು ಹೇಳುತ್ತಿರುವನು. ಆದ್ದರಿಂದ ನಮ್ಮ ತಂದೆಗೆ ಸಮಾನನಾದ ಈತನ ಅಂತ್ಯ ಸಂಸ್ಕಾರವನ್ನು ಮಾಡೋಣ. ಆಗಬಹುದು ಅಣ್ಣ. ಅಯ್ಯಪ್ಪ, ಅಪ್ಪಣ ಸಮಾಧಾನ ಮಾಡಿಕೊಳ್ಳಿ. ಸರಸಲೀಲಾ ಚಿಗುರೆ ಶೃಂಗಾರ ಲಹರೇ ಸರಸಲೀಲಾ
ಸೀತಾ ಜಾನಕಿ ಹಾ ಮನೋಹರೇ, ಕೊನೆಗೂ ನೀನು ರಾಕ್ಷಸನ ವಶಳಾದೆಯ. ಲಕ್ಷ್ಮಣ, ಪತ್ನಿಯನ್ನು ಕಳೆದುಕೊಂಡ ದುಃಖಕ್ಕಿಂತ ಬೇರಾವ ದುಃಖವೂ ಇಲ್ಲ. ಜಾನಕಿ ನಗಲಿ ಒಂದು ಕ್ಷಣವೂ ನಾನು ಜೀವಿಸಲಾರೆ. ಅದು ಅಲ್ಲಿ ಕಾಣುವ ಪರ್ವತದ ಮೇಲಾದರೂ ಹತ್ತಿ ಉರುಳಿಯಾದರೂ ಪ್ರಾಣವನ್ನು ಬಿಡುವೆನು. ಅಣ್ಣ, ಸರ್ವಜ್ಞನಾದ ನೀನೇ ಈ ರೀತಿ ಮಾತನಾಡಿದರೆ ಇನ್ನು ನಮ್ಮಂತಹರ ಗತಿ ಏನು? ನಾನು ನಿನ್ನ ಜೊತೆ ಪ್ರಾಣ ಬಿಡುವೆನು. ನಡಿಯೇ ಅಣ್ಣ. ಓ ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಬಂದೆನೋ ಅಲ್ಲಿ ನೋಡು, ಯಾರೋ ಇವರು ರಾಜಕುಮಾರರು ಕಬಂದನೆಂಬ ರಾಕ್ಷಸನನ್ನು ಕಂಡು ಪರ್ವತವೆಂದು ಹತ್ತಲು ಹೋಗುತ್ತಿರುವರು. ಅದು ಪರ್ವತವಲ್ಲ, ರಾಕ್ಷಸ ಎಂದು ತಿಳಿಸು. ಹೋಗು, ಬೇಗ ಹೋಗು. ಓ ರಾಜಕುಮಾರರೇ, ಆಂಜನೇಯ, ಸ್ವಲ್ಪ ತಡಿ, ಹೀಗೆ ಬಾ. ಅವರೇನಾದರೂ ವಾಲಿಯ ಪಕ್ಷದವರಾಗಿದ್ದರೆ ಅವರನ್ನು ಹಾಗೆಯೇ ಕಳಿಸಿಬಿಡು. ಇಲ್ಲವಾದರೆ ಹೀಗೆ ಕರೆದುಕೊಂಡು ಬಾ. ಆಗಲಿ ಒಡೆಯ. ಹೋಗಿ ಬಾ, ಹೋಗು, ಹೋಗು, ಬೇಗ ಹೋಗು. ಓ ರಾಜಕುಮಾರರೇ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನ ದೇಹ. ಮೋಸ ಹೋಗಬೇಡಿ. ಬೇಗನೆ ಹಿಂದಿರುಗಿ. ಲಕ್ಷ್ಮಣ, ಅಣ್ಣ, ಈತನು ಕಬಂದನೆಂಬ ರಾಕ್ಷಸನಂತೆ. ಈತನನ್ನು ಹೀಗೆ ಉಳಿಸುವುದಾದರೆ ನಮ್ಮಂತ ಅನೇಕ ಜನ ಮೋಸ ಹೊಂದುವರು. ಆದ್ದರಿಂದ ಮೊದಲು ಈತನನ್ನು ಸಂಹರಿಸೋಣ. ಲಕ್ಷ್ಮಣ, ಅಣ್ಣ, ನಮ್ಮನ್ನು ಈ ವಿಪತ್ತಿನಿಂದ ಪಾರು ಮಾಡಿದ ಆ ಪುಣ್ಯಾತ್ಮನು ಯಾರಾಗಿರಬಹುದು? ವನರೋಲೋಚನ ಹರಿವರಾಹ ವಂದಿಪೆ ಯೋಗ್ಯರು ತೋರುವರಾಹ. ವನರೋಲೋಚನ ಹರಿವರಾಹ ವಂದಿಪೆ ಯೋಗ್ಯರು ತೋರುವರಾಹ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವೇದಮೂರ್ತಿಗಳು ಇವರಿರಬಹುದೇ ವನರುಹಲೋಚನ ಹರಿವರಾಹ ವಂದಿತೆ ಯೋಗ್ಯರು ತೋರುವರಾಹ. ನಾರುಮಡಿಗಳ ಧರಿಸಿರಲೇಕೆ, ಶಿರದಲ್ಲಿ ಜಡೆಯನ್ನು ಕಟ್ಟಿರಲೇಕೆ. ನಾರುಮಡಿಗಳ ಧರಿಸಿರಲೇಕೆ, ಶಿರದಲ್ಲಿ ಜಡೆಯನ್ನು ಕಟ್ಟಿರಲೇಕೆ. ಕರದಲ್ಲಿ ಚಾಪವ ಹಿಡಿದಿರಲೇಕೆ.
ಬಾಹುಗಳಿಂದಲೂ ಕಂಗೊಳಿಸುತ್ತಿರುವ ಈ ಮಹಾನುಭಾವರು ಇಂದ್ರೋಪೇಂದ್ರರೇ ಅಥವಾ ಅಶ್ವಿನಿ ದೇವತೆಗಳೇ? ರಾಜಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಲರಾದರು. ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳರು. ಹಾಗಾದರೆ ಇವರು ಯಾರಾಗಿರಬಹುದು? ಯಾರಾಗಿರಬಹುದು? ರಜತಗಿರಿ ನಿಲಯನಾಗಿ, ರಂಜಿತ ಕಾಯನಾಗಿ, ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ರಾಜಶೇಖರನೆಂದು ಭಾವಿಸೋಣವೇ? ರಜತಗಿರಿ ಶಿಖರದ ಮೇಲ್ಕುಳಿತ ಹರನ ಶಿರದಿಂದ ಧರೆಯನ್ನು ಉದ್ಧರಿಸಲು ಬಂದ ಪಾವನೆಯಾದ ಗಂಗೆ ತಾನಿಲ್ಲ. ಇಲ್ಲ, ಈತನು ಗಂಗಾಧರನಲ್ಲ. ಪ್ರಸನ್ನವದನನು, ಪದ್ಮನಯನು, ಪದ್ಮಾಸನನಾಗಿ ಕುಳಿತಿರುವ ಬ್ರಹ್ಮದೇವನೆಂದು ಭಾವಿಸೋಣವೇ? ಕರದಿ ಕಂಟಾಣಿ ಇಲ್ಲ, ತುಳಸಿ ಜಪ ಸರಮಾಲೆಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ ಎಂದಾದ ಮೇಲೆ ಈತನು ಸರಸಿದೋದ್ಭವನಲ್ಲ. ಹಾಗಾದರೆ ಇವರು ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ನಿತ್ಯ ನಿರಂತರ ನಿರಾಕಾರನಾದ ನಾರಾಯಣನೆಂದು ಭಾವಿಸೋಣವೇ? ಕರದಿ ಶಂಖಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಪ್ರಕಾಶವಾದ ಕೌಸ್ತುಭ ಮಣಿ ಇಲ್ಲ, ಮಣಿ ಮಕುಟ ರತ್ನಾಂಬರಗಳನ್ನು ಧರಿಸಿಲ್ಲ ಎಂದಾದ ಮೇಲೆ ಪಣಿಶಾಹಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲ. ಹಾಗಾದರೆ ಇವರು ಯಾರಾಗಿರಬಹುದು? ಲಕ್ಷ್ಮಣ ಅಣ್ಣ, ಈತನ ಕರ್ಣ ಕುಂಡಲಗಳನ್ನು ನೋಡಿದೆಯಾ? ಎಷ್ಟೊಂದು ವಿರಾಜಮಾನವಾಗಿ ಆಶ್ಚರ್ಯ, ಮಹಾ ಆಶ್ಚರ್ಯ. ನನ್ನ ಕರ್ಣಕುಂಡಲಗಳು ಸಾಮಾನ್ಯ ಮಾನವರಿಗೆ ಕಾಣಿಸತಕ್ಕವಲ್ಲ. ಈಗ ಇವರಿಗೆ ಕಾಣಿಸಿರುವುದನ್ನು ನೋಡಿದರೆ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂದು ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳೇ, ಸ್ವಾಂತದಲ್ಲಿ ಸಂತಸವ ತಾಳೇ. ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ, ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ, ಆ ನುಡಿಯೇ ಇಂದಿಗೆ ಸಮ್ಮತದಿ ನಿಜವಾಯಿತು ತಿಳಿಯಲ್ಲ. ಎನ್ನ ರಕ್ಷಿಪ ದೊರೆ ಬಂದ, ಎನ್ನೊಡೆಯ ಬಂದ, ಎನ್ನಪ್ಪ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ. ಚಿಂತೆ ಇಲ್ಲೇಸಕ್ಕೆ ಆದುದೆನಗತ್ಯಾನಂದ. ಆನಂದ ಧನ್ಯನಾದೆ, 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 ಧನ್ಯನಾದೆನು ಜಗಂಗಳಲ್ಲಿ ಪರಿಪೂರ್ಣ ಪುಣ್ಯನಾದೆನು ಕ್ಷಣಾರ್ಧದಲ್ಲೇ. ಲಕ್ಷ್ಮೀ ವಿನೋದ ಆ
ನನ್ನ ತಾಯಿಯಾದ ಅಂಜನಾದೇವಿಯು, ಮಗು, ನಿನ್ನ ಕರ್ಣಕುಂಡಲಗಳು ಯಾರ ಕಣ್ಣಿಗೆ ಗೋಚರಿಸುವವು ಅವರೇ ನಿನ್ನನ್ನು ಕಾಪಾಡುವ ಪ್ರಭುಗಳು ಎಂದು ಹೇಳಿದರು. ಈಗ ಇವರನ್ನು ನೋಡಿದರೆ ನನಗೂ ಸಹ ಅದೇ ಅಭಿಪ್ರಾಯವಾಗುತ್ತಿರುವುದು. ನಿಜ ನಿಜ, ಶ್ರೀಮನ್ನಾರಾಯಣನೇ ನರಾವತಾರಿಯಾಗಿ ಬಂದು ನನಗೆ ದರ್ಶನ ಕೊಡುತ್ತಿರುವರು ಎಂಬ ವಿಚಾರದಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಆದರೂ ಅನುಮಾನ ಪರಿಹಾರಾರ್ಥವಾಗಿ ಇವರ ಬಳಿಗೆ ಹೋಗಿ ಇವರ ಪೂರ್ವ ವೃತ್ತಾಂತವನ್ನು ವಿಚಾರಿಸುವೆನು. ಓಹೋ, ಮರೆತಿದ್ದನು. ಗುರು ಸನ್ನಿಧಿಗೂ ದೇವಮಂದಿರಕ್ಕೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತನಾಗಿ ಹೋಗಬಾರದೆಂಬ ಹಿರಿಯರ ಆರ್ಯೋಕ್ತಿ ಇರುವುದರಿಂದ ಈ ವನದಲ್ಲಿ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಇವರ ಪಾದಾರ್ಚನೆಯನ್ನು ಮಾಡಿ ಅನಂತರ ಇವರ ವೃತ್ತಾಂತವನ್ನು ವಿಚಾರಿಸುವೆನು. ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳ ನಿವಾರೋ, ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳ ನಿವಾರು, ರಮಣೀಯವಾಗಿರ್ಪ ನಿಮ್ಮ ನಾಮಧೇಯಗಳೇನೋ. ಕುಲದ ಶ್ರೀ ದಶರಥೇಂದ್ರನ ಪುತ್ರರು ನಾವು, ರವಿ ಕುಲದ ಶ್ರೀ ದಶರಥೇಂದ್ರನ ಪುತ್ರರು ನಾವು, ರಾಮ ಲಕ್ಷ್ಮಣರೆಂದು ಕರೆಯುವ ರಮ್ಮ. ಸಾರ್ವಭೌಮರೇ, ಸಾರ್ವಭೌಮರೇ, ನಿಮ್ಮಯ ಶಿರದಿ ಶಿಷ್ಯ ಬಲ್ಕಲಗಳೇ, ಸಾರ್ವಭೌಮರೇ, ನಿಮ್ಮಯ ಶಿರದಿ ಶಿಷ್ಯ ಬಲ್ಕಲಗಳೇ, ಶ್ರಮಗಳೇ ವನದೆ ಸಂಚರಿಸಲೇಗೆ.
ರೂಪಿ ನಿಂದಿರಲೆಮ್ಮ ಜನಕನಾಜ್ಞೆ ಕೋಪಿರಲ್ಲಿಗೆ ಮುಂದೆ ಪಾವನಾತ್ಮರ ಬೇಳೆ ಪಾವನಾತ್ಮರ ನೀವು ಮುಂದೆ ಪೋಪಿರಲ್ಲಿಗೆ ಬೇಳೆ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ರಾವಣನ ಪತ್ನಿಯನ್ನು ಕದ್ದೊಯ್ದರದಿ ಪದವನರಿಯದೆ ಈ ರೀತಿ ಸಂಚರಿಸುತ್ತೇವಯ್ಯ. ಅನಿತಾದೊಡೆ ಅನಿತಾದೊಡೆ ಈ ಆಭರಣಗಳಾರವಿವು ನೋಡೆ ಆರ್ತ ನದಿಯೋರ್ವ ರಮಣಿಯು ಎಸದಳಿಲ್ಲೇ ಯಾರಾದಳೇನೈ ನಮ್ಮ ಪ್ರಾಣ ಶಕನಿ ಏರಲ್ಲವೈ ವಾಯುನಂದನನು ನಾನು ಪರಮ ಭಕ್ತನೀನು ರಾಮದೂತ ಹನುಮಂತನು ನಾನು ದಾಶರಥಿ ಮಾಂಪಾಹಿ 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 ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವೆನು ದೇವಾ. ಅಯ್ಯ ಭಿಕ್ಷುವೆ, ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸು. ಹೇ ರಾಘವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ ಮತ್ತು ಮಾರುತಿ ಎಂದಲೂ ಕರೆಯುವರು. ದೇವಾ, ಈ ಋಷ್ಯಮುಖ ಪರ್ವತದ ಮೇಲ್ಭಾಗದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನು ತಮ್ಮ ದರ್ಶನಕ್ಕಾಗಿ ಕಾದು ಕುಳಿತಿರುವುದು.
ತಾವು ನನ್ನ ಭುಜಗಳ ಮೇಲೆ ಕುಳಿತುಕೊಳ್ಳುವುದಾದರೆ ಕ್ಷಣಾರ್ಧದಲ್ಲಿ ಅಲ್ಲಿಗೆ ಕರೆದುಕೊಂಡು ಹೋಗುವೆನು ದೇವ. ಮಾರುತಿ, ಒಡೆಯ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವೆವು. ನಿಮ್ಮ ಒಡೆಯನಾದ ಸುಗ್ರೀವನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಆಗಬಹುದು. ಓ ಒಡೆಯ ಸುಗ್ರೀವರಾಜ, ಓ ಆಂಜನೇಯ, ಬೇಗ ಬಾ, ಬೇಗ ಬಾ. ಬಂದೆನು. ಒಡೆಯ, ಈಗ ಬಂದಿರುವ ರಾಜಕುಮಾರರನ್ನು ಯಾರೆಂಬುದಾಗಿ ಭಾವಿಸಿರುವೆ? ಯಾರಾಗಿರಬಹುದು? ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಕ್ಕಳಾದ ರಾಮ ಲಕ್ಷ್ಮಣರು. ಮಹಾನುಭಾವರು, ಮಹಾನುಭಾವರು. ಅವರು ನಮ್ಮನ್ನು ಕಾಪಾಡುವ ಪ್ರಭುಗಳು ಎಂದು ನಾನು ಭಾವಿಸಿರುವೆನು. ನೀನು ಸಹ ನಿನ್ನ ಕಷ್ಟ ಸುಖಾದಿಗಳನ್ನು ಅವರ ಬಳಿ ಹೇಳಿಕೊ, ಅನುಕೂಲವಾದರೂ ಆಗಬಹುದು. ಹಾಗಾದರೆ ಆಗಲಿ, ಹೋಗೋಣ. ನಡೆಯಿರಿ, ನಡೆ. ವಿರಾಮ ಸುಗುಣ ವಿರಾಮ ಇವರೇ ಧನುಜ ವಿರಾಮ ಪುತ್ರನು ಶ್ರೀರಾಮಚಂದ್ರ ಇವರೇ ಧನುಜ ವಿರಾಮ ಇವರೇ ಸುಗುಣ ವಿರಾಮ ದುಷ್ಟ ಶಿಕ್ಷಕನು ಶಿಷ್ಟ ರಕ್ಷಕನು ದುಷ್ಟ ಶಿಕ್ಷಕನು ಶಿಷ್ಟ ರಕ್ಷಕನು ದುಷ್ಟ ಶಿಕ್ಷಕನು ಶಿಷ್ಟ ರಕ್ಷಕನು ದುಷ್ಟ ಶಿಕ್ಷಕನು ಶಿಷ್ಟ ರಕ್ಷಕನು ನಮ್ಮನ್ನು ತರಿಸಲು ಬಂದೀಗ ದೇವರು ನಮ್ಮನ್ನು ತರಿಸಲು ಬಂದೀಗ ದೇವರು ಇವರೇ ಧನುಜ ವಿರಾಮ ಇವರೇ ಸುಗುಣ ವಿರಾಮ. ಪ್ರಭು, ಈ ಸುಗ್ರೀವರಾಜನು ದಾಸಾನುದಾಸನಾಗಿ ವಂದಿಸುತ್ತಿರುವನು. ಸುಗ್ರೀವನೇ, ನಿನಗೆ ಮಂಗಳವಾಗಲಿ. ನಿನ್ನ ವೃತ್ತಾಂತವನ್ನು ತಿಳಿಸು. ಪ್ರಭು, ನಾನು ಮತ್ತು ನನ್ನಣ್ಣನಾದ ವಾಲಿಯು ಏಕೋದರರು ಬಹಳ ಸಂತೋಷದಿಂದ ಕಿಷ್ಕಿಂಧೆಯಲ್ಲಿ ರಾಜ್ಯಭಾರ ಮಾಡಿಕೊಂಡಿದ್ದೆವು. ಒಂದಾನೊಂದು ದಿನ ಮಯನೆಂಬ ರಾಕ್ಷಸನು ನಮ್ಮಣ್ಣನಾದ ವಾಲಿಯ ಮೇಲೆ ಯುದ್ಧಕ್ಕೆ ಬಂದನು. ಆಗ ನಮ್ಮಣ್ಣನಿಗೆ ಸಹಾಯಕ್ಕಾಗಿ ಹೋದೆನು. ಆಗ ನಮ್ಮಣ್ಣನು ರಾಕ್ಷಸನು ಯುದ್ಧ ಮಾಡುತ್ತಾ ಮಾಡುತ್ತಾ ಒಂದು ಗುಹೆಯ ಒಳವಕ್ಕರು. ಆಗ ನಾನು ಗುಹೆಯ ಬಾಗಿಲಲ್ಲಿ ಕಾದು ಕುಳಿತಿದ್ದೆನು. ಒಂದು ದಿನ ಗುಹೆಯ ಬಾಗಿಲಿಂದ ರಕ್ತದ ಪ್ರವಾಹವು ಹರಿದು ಬರುತ್ತಿರುವುದನ್ನು ಕಂಡು ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆಯನ್ನು ಚಾಚಿ ಕಿಷ್ಕಿಂಧೆಗೆ ಬಂದು ರಾಜ್ಯಭಾರ ಮಾಡಿಕೊಂಡಿದ್ದೆನು. ಆಗ ನೋಡಿದರೆ ನಮ್ಮಣ್ಣನೇ ರಾಕ್ಷಸನನ್ನು ಕೊಂದು ಹಿಂದಿರುಗಿ ಬಂದು ನನ್ನನ್ನು ವೈರಿ ವರ್ಗದವನೆಂದು ತಿಳಿದು ನನ್ನನ್ನು ಸಂಹರಿಸಬೇಕೆಂದು ಬಂದನು. ಆಗ ನಾನು ಆತನಿಂದ ತಪ್ಪಿಸಿಕೊಂಡು ಓಡುತ್ತಾ
ನಮ್ಮಣ್ಣನು ಇಲ್ಲಿಗೆ ಬಾರದಿರಲು ಈ ಪ್ರಾಂತ್ಯದಲ್ಲಿ ಕೆಲವು ಕಪಿವೀರರೊಳಗೂಡಿ ವಾಸ ಮಾಡಿಕೊಂಡಿರುವೆನು ದೇವ. ಸುಗ್ರೀವನೇ, ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು? ಪ್ರಭು, ನಮ್ಮಣ್ಣನಾದ ವಾಲಿಯು ದುಂದುಬಿ ಎಂಬ ರಾಕ್ಷಸನನ್ನು ಕೊಂದು ಆತನ ಅಂಗಾಂಗಗಳನ್ನು ಬೇರ್ಪಡಿಸಿ ದಿಕ್ಕಾಪಾಲಾಗಿ ಎಸೆಯಲು ಅದರಲ್ಲಿ ಒಂದು ಅಂಗವು ಅದೋ ಅಲ್ಲಿ ಕಾಣುತ್ತಿರುವ ಮತಂಗಳ ಋಷಿಮುನಿಗಳ ಆಶ್ರಮಕ್ಕೆ ಬೀಳಲು ಆಗ ಋಷಿಮುನಿಗಳು ಕುಪಿತರಾಗಿ ಯಾವನು ಇಂಥ ನೀಚ ಕೃತ್ಯವನ್ನು ಮಾಡಿದವನು ಅವನೇನಾದರೂ ಇಲ್ಲಿಗೆ ಬಂದರೆ ಅವನ ಶಿರಸ್ಸು ಸಿಡಿದು ಹೋಗಲೆಂದು ಶಾಪವಿತ್ತಿರುವನು. ಆದ ಕಾರಣ ನಮ್ಮಣ್ಣನ ಇಲ್ಲಿಗೆ ಬರಲು ಎದರುವನು. ನಾನಾದರೂ ನಿರ್ಭೀತನಾಗಿ ಕೆಲವು ಕಪಿವೀರರೊಡಗೂಡಿ ಇಲ್ಲಿ ವಾಸ ಮಾಡಿಕೊಂಡಿರುವೆನು ದೇವ. ದೇವ, ನನ್ನ ವೃತ್ತಾಂತವನ್ನು ತಿಳಿಸಿದನು, ಇನ್ನು ತಮ್ಮ ವೃತ್ತಾಂತವನ್ನು ತಿಳಿಸಬೇಕೆಂದು ಬೇಡಿಕೊಂಡಿರುವುದು ದೇವ. ಸುಗ್ರೀವನೇ, ನಾವು ಕೋಶಲ ದೇಶಾಧಿಪತಿಯಾದ ದಶರಥ ಚಕ್ರವರ್ತಿಯ ಮಕ್ಕಳು. ನನ್ನನ್ನು ರಾಮನೆಂದು ಈತನನ್ನು ಲಕ್ಷ್ಮಣನೆಂದು ಕರೆಯುವರು. ಪಿತೃವಾಕ್ಯ ಪರಿಪಾಲನೆಗೋಸ್ಕರ 14 ವರ್ಷ ವನವಾಸ ಮುಗಿಯುವ ತನಕ 14 ವರ್ಷ ವನವಾಸ ಮುಗಿಯುವ ತನಕ ನಾವು ಪ್ರವೇಶ ಮಾಡುವುದಿಲ್ಲವಾದ ಕಾರಣ ಸುಗ್ರೀವನೇ, ನಾವು ಕೋಶಲ ದೇಶಾಧಿಪತಿಯಾದ ದಶರಥ ಚಕ್ರವರ್ತಿಯ ಮಕ್ಕಳು. ಪಿತೃವಾಕ್ಯ ಪರಿಪಾಲನೆ ಮಾಡುತ್ತಿರುವಾಗ ಆ ಕಾಡಿನಲ್ಲಿ ವಾಸ ಮಾಡುತ್ತಿದ್ದಾಗ ಆ ನೀಚನಾದ ರಾವಣನು ನಾವಿಲ್ಲದ ಸಮಯವನ್ನು ಸಾಧಿಸಿ ನನ್ನ ಧರ್ಮಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರುವನು. ಆತನ ನೆಲೆ ಗೊತ್ತಿಲ್ಲದೆ ಈ ರೀತಿ ಹಲಿಯುತ್ತಿರುವೆವು. ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನ ಪತ್ನಿಯನ್ನೂ ಸಹ ಅಪಹರಿಸಿರುವನು ದೇವ. ಸುಗ್ರೀವನೇ, ನೀನು ನನ್ನಾಗೆ ಪತ್ನಿಯನ್ನು ರಾಜ್ಯವನ್ನು ಕೊಂಡಿರುವೆ. ನೀನು ಸೀತಾನ್ವೇಷಣ ಕಾರ್ಯಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮಣ್ಣನಾದ ವಾಲಿಯನ್ನು ನಾನು ಸಂಹರಿಸುವೆನು. ಪ್ರಭು, ಅಗ್ನಿ ಸಾಕ್ಷಿಯಾಗಿಯೂ ನಾನು ಸಹಾಯ ಮಾಡುವೆನು. ಆದರೆ ನನ್ನದೊಂದು ಪ್ರಾರ್ಥನೆ ದೇವ. ಏನದು ನಿನ್ನ ಪ್ರಾರ್ಥನೆ? ಪ್ರಭು, ಅಣ್ಣನಾದ ವಾಲಿಯು ಬಹು ಪರಾಕ್ರಮಶಾಲಿ. ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ತಾಳ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತಹವರು ನಮ್ಮ ಅಣ್ಣನನ್ನು ಸಂಹರಿಸುವರು ಎಂದು ನನ್ನ ನಂಬಿಕೆ ದೇವ. ಸುಗ್ರೀವನೇ, ಇಷ್ಟೇ ತಾನೆ? ಅದೋ ನೋಡುತ್ತಿರು. ಆಹಾ, ಮಹಾನುಭಾವರು. ಪ್ರಭು, ನಿಮ್ಮ ಮಹಿಮೆಯನ್ನು ತಿಳಿದೆ ನನ್ನ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುವೆನು ದೇವ. ಸುಗ್ರೀವನೇ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಕವೇ? ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರಿ, ನಾನು ಸಂಹರಿಸುವೆನು. ಆಗಬಹುದು